ನಮಸ್ಕಾರ. ಮತ್ತೊಂದು ಹೊಸ ಮನೆ ತಗೊಂಡು ನಾನು ಸುಪ್ರೀತ್ ಮೈಸೂರಿಂದ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ನಾನಿವತ್ತಿರೋದು ಮೈಸೂರು. ಗಮನಿಸಬೇಕಾಗಿರುವಂಥ ವಿಷಯ, ಹೊಸ ಕಾಮಾಕ್ಷಿ ಹಾಸ್ಪಿಟಲ್, ನ್ಯೂ ಕಾಮಾಕ್ಷಿ ಹಾಸ್ಪಿಟಲ್. ಹಳೆ ಕಾಮಾಕ್ಷಿ ಹಾಸ್ಪಿಟಲ್ ಇರೋದು ಸರಸ್ವತಿಪುರಮಲ್ಲಿ, ಹೊಸ ಕಾಮಾಕ್ಷಿ ಹಾಸ್ಪಿಟಲ್ ಇರೋದು ಜೆ ಪಿ ನಗರದಲ್ಲಿ. ಜೆ ಪಿ ನಗರದಿಂದ ನೀವು ಶ್ರೀನಗರಕ್ಕೆ, ಅಂದರೆ ಜೆ ಪಿ ನಗರದಿಂದ ನೀವು ಶ್ರೀನಗರಕ್ಕೆ ಬರಬೇಕಾದ್ರೆ ಎಡಭಾಗದಲ್ಲಿರುವಂತಹ ಒಂದು ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್, ಅಂದರೆ ಮೂಡಾದಿಂದ ಪ್ಲ್ಯಾನ್ ಅಪ್ರೂವಲ್ ಆಗಿರುವಂತಹ ಮೂಡಾ ಖಾತಾ, ಮೂಡಾ ಕಂದಾಯ ಮತ್ತು ಮೂಡಾ ಪ್ಲ್ಯಾನ್ ಅಪ್ರೂವಲ್ ಹೊಂದಿರುವಂತಹ ಈ ಮನೆ 1500 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ, ಅಂದರೆ 30-50 ಲ್ಯಾಂಡ್ ಏರಿಯಾದಲ್ಲಿ ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಸರಿಸುಮಾರು 14 ಕಾಲಮ್ಗಳಂದರೆ 14 ಪಿಲ್ಲರ್ಗಳನ್ನ ಹಾಕಿ ರೆಡ್ ಬ್ರಿಕ್ಸ್ ಯೂಸ್ ಮಾಡಿ ವಾರ್ಡ್ರೋಬ್ಗಳು, ಮಾಡ್ಯುಲರ್ ಕಿಚನು, ಟಿ ವಿ ಕ್ಯಾಬಿನೆಟು, ಇದಕ್ಕೆ ಆದಂತಹ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ. ಮತ್ತು ಏನಿದೆ ಈ ಮೂಡಾ ಅನುಮೋದಿತ ರೆಸಿಡೆನ್ಷಿಯಲ್ ಲೇಔಟ್ ಅಂತ ನಾನೇನು ಹೇಳಿದೆ, ಇಲ್ಲಿಂದನೂ ಸಹ ಇದು ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇರುವಂತಹ ಮನೆ. ಅಂದರೆ 2 ವಾಟರ್ ಸೋರ್ಸ್ ಇದೆ, ಒಂದು ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ, ಮತ್ತು ಲೇಔಟಿಂದನೂ ಇದಕ್ಕೆ ನೀರು ಬರುವ ವ್ಯವಸ್ಥೆ ಇರುವಂತಹ ಮನೆ. ಸರಿಸುಮಾರು 8,000 to 10,000 ಲೀಟರ್ ಸಂಪಿದೆ, 1000 ಲೀಟರ್ ಓವರ್ ಹೆಡ್ ಟ್ಯಾಂಕ್ ಇದೆ. ಮೈಸೂರು ಮಧ್ಯಭಾಗದಿಂದ, ಅಂದರೆ ಮೈಸೂರು ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಅರಸು ರೋಡು, ಪ್ಯಾಲೇಸಿಂದ ಇಲ್ಲಿಗೆ ಸರಿಸುಮಾರು 9 ಕಿಲೋಮೀಟರ್ಸ್ ಆಗುತ್ತೆ. ಜೆ ಪಿ ನಗರ ಕಾಮಾಕ್ಷಿ ಹಾಸ್ಪಿಟ್ಲು ಅಥವಾ ಪೊಲೀಸ್ ಬೂತ್ಗೆ ಇಲ್ಲಿಂದ 3 ಕಿಲೋಮೀಟರ್ಸ್ ಆಗುತ್ತೆ. ಸೊ ಎಲ್ಲ ಮೂಲಭೂತ ಸೌಕರ್ಯಗಳಾಗಿರುವಂತಹ ಕುಡಿಯೋ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ ನೀವು ನೋಡ್ಬೋದು, ತೋರಿಸ್ತಾರೆ. ವಿದ್ಯುತ್ ಕಂಬಗಳು, ದೀಪಗಳು, ಅಂದರೆ ಸ್ಟ್ರೀಟ್ ಲೈಟು, ಡಾಂಬರೀಕರಣ, ಅಂದರೆ ಟಾರ್ ರೋಡು. ನೋಡಿ, ಈ ಮನೆ ಮುಂದೆ ಸರಿಸುಮಾರು 40 ಫೀಟ್ ರೋಡ್ ಇದೆ, ಟಾರ್ ರೋಡ್ ಇದೆ. ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಅಂದರೆ ಈ ಮನೆಯಿಂದ ಹೊರಬರುವ ನೀರು ವೇಸ್ಟ್ ವಾಟರ್ ಏನಾಗುತ್ತೆ ಅದು ಒಂದು ಕಡೆ ಹೋಗಿ ಅಕ್ಯುಮುಲೇಟ್ ಆಗುತ್ತೆ. ಅಂಡರ್ಗ್ರೌಂಡ್ ಸ್ವೇಜ್ ಸಿಸ್ಟಮ್ ಸಹ ಇರುವಂತಹ ಮನೆ. ಬಹಳಷ್ಟು ಜನ ಕೇಳ್ತೀರಾ, ಈ ಮನೆ ಸುತ್ತಮುತ್ತ ಮನೆಗಳಾಗಿದೆಯಾ, ಈ ಮನೆ ತೊಗೊಂಡ್ರೆ ಬಹಳ ಜನಗಳಿಗೆ ಏನಿರುತ್ತೆ, ಒಂದು ಉತ್ಸಾಹ ಇರುತ್ತೆ, ಒಂದು ಭಯ ಇರುತ್ತೆ. ಏನು ಉತ್ಸಾಹ, ಏನು ಹೊಸ ಮನೆ ತೊಗೋತೀವಿ ಅನ್ನೋ ಉತ್ಸಾಹ ಇರುತ್ತೆ, ಮತ್ತು ಭಯ ಸಹ ಇರುತ್ತೆ. ಭಯ ಏನು ಅಂದರೆ, ಸುತ್ತಮುತ್ತ ಮನೆಗಳಿಲ್ವಾ, ಇಲ್ಲಿ ಮನೆ ಇದೆಯಾ, ಇದು ಒಂಟಿ ಮನೆನಾ ಅಂತ ಭಾಳಷ್ಟು ಜನ ಕೇಳ್ತೀರಾ. ನೋಡ್ಬೋದು, ಬಹಳಷ್ಟು ಮನೆಗಳಿದೆ. ಇದು ಒಂಟಿ ಮನೆ ಅಲ್ಲ, ಸರಿಸುಮಾರು ಒಂದು 100-150 ಮನೆಗಳಿರುವಂತಹ ಏರಿಯಾ. ಸೊ ನಾನು ಈ ವಿಡಿಯೋ ಮಾಡಿ ಮನೆಯ ಒಳಗೆ ಹೋಗೋಕ್ಕಿಂತ ಮುಂಚೆ ಈ ಮನೆ ಕಟ್ಟಿರುವಂತಹ ಏನು ಬಿಲ್ಡರ್ ಇದ್ದಾರೆ, ಡೆವಲಪರ್ ಏನಿದ್ದಾರೆ, ಈ ಮನೆಯದೇನು ಕಟ್ಟಿದ್ದಾರೆ, ಇವರಿಗೆ ಬಹಳಷ್ಟು ನಾನು ಪ್ರಶಂಸೆ ನೀಡಲೇಬೇಕು. ಯಾಕೆಂದರೆ ಬಹಳ ಚಾಕುಚಕ್ಯತೆಯಲ್ಲಿ ಕಟ್ಟಿರುವಂತಹ ಮನೆ, ಬಹಳ ಶ್ರಮ ವಹಿಸಿ ಕಟ್ಟಿದ್ದಾರೆ. ಮೆಟೀರಿಯಲ್ ಸೋರ್ಸಿಂಗ್ ಇರ್ಬೋದು, ವರ್ಕ್ಮೆನ್ಶಿಪ್ ಇರ್ಬೋದು, ಪ್ಲ್ಯಾನಿಂಗ್ ಇರ್ಬೋದು, ಎಲ್ಲವನ್ನು ಎಲ್ಲೂ ಸಹ ಈ ಮನೆನ ನೀವು ನೋಡಿ ಒಳಗೆ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ. ಎಲ್ಲೂ ಸಹ ಅಷ್ಟೇ ಯಾವುದೇ ಥರ ಅಡುಕು ತೊಡಕುಗಳಿದೆ ಮನೇಲಿ. ಒಂದು ಚಿಕ್ಕದಾಯಿತು, ಒಂದು ದೊಡ್ಡದಾಯಿತು, ಡೈನಿಂಗ್ ಏರಿಯಾ ಇಲ್ಲ, ಹಾಲ್ ಚಿಕ್ಕದಾಯಿತು, ಕಿಚನ್ ಚಿಕ್ಕದಾಯಿತು ಅಥವಾ ರೂಮ್ ಚಿಕ್ಕದಾಯಿತು ಅನ್ನೋ ಯಾವುದೇ ಥರ ಪ್ರಮೇಯಗಳಿಲ್ಲ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈ ವಿಡಿಯೋಲಿ 2 ಥರ ವರ್ಗದ ಜನ ನೋಡ್ತಿರ್ತೀರಿ. ಒಂದು, ಈ ಮೈಸೂರಲ್ಲಿ ತಮ್ಮ ಕನಸಿನ ಮನೆಯನ್ನು ತಗೋಬೇಕು ಅಂತ ಇರೋರು. ಇನ್ನೊಂದು, ಎಲ್ಲರೂ ನಮ್ಮದು ಒಂದು ಸೈಟ್ ಇದೆ, 30-50 ಸೈಟ್ ಇದೆ, ಈಸ್ಟ್ ಫೇಸಿಂಗೇ ಇದೆ ಅಥವಾ ವೆಸ್ಟ್ ಇದೆ, ನಾರ್ತ್, ಮನೇನ ಚೆನ್ನಾಗಿ ಕಟ್ಕೋಬೇಕು, ನಾವು ನಮ್ಮ ಕನಸಿನ ಮನೆ ಕಟ್ಕೋಬೇಕು, ಇಬ್ಬರಿಗೂ ಸಹ ಒಂದು ಉಪಯೋಗ ಆಗಲಿ ಅಂತ ಮಾಡ್ತಾ ಇರುವಂಥ ವಿಡಿಯೋ. ಇನ್ನೊಂದು ವಿಚಾರ, ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಅಂತ ನಾನು ಈಗಾಗಲೇ ಹೇಳಿದೆ. ಅಕಸ್ಮಾತಾಗಿ ನೀವು ಕಾರಣಾಂತರಗಳಿಂದ ಇನ್ನು ಮುಂದೆ ಯಾವ ಥರನೂ ಅವರ ಅಬೌಟ್ ನಂತರ 3-4 ಇಯರ್ಸ್ ಆದ ನಂತರ ಅಥವಾ ಯಾವಾಗ ನಿಮ್ಗೆ ಶಕ್ತಿ, ದೇವರ ಶಕ್ತಿ ಕೊಟ್ಟಾಗ ಇದ್ರ ಮೇಲೂ ಸಹ ಇನ್ನೂ ಮನೆ ಕಟ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಕಟ್ಕೋಬೋದು. ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಇದ್ರ ಮೇಲೂ ಸಹ ನೀವು ಮನೇನ ಕಟ್ಕೊಂಡು ಒಂದು ಪೋರ್ಷನಲ್ಲಿ ತಾವಿದ್ದು ಇನ್ನೊಂದು ಪೋರ್ಷನನ್ನು ನೀವು ರೆಂಟಿಗೆ ಕೊಡಲಿಕ್ಕೆ ಯೋಗ್ಯವಾಗಿರುವಂತಹ ಮನೆ. ಈಗಾಗಲೇ ಹೇಳದಂತೆ ನಾನು ಹಲವಾರು ವೀಡಿಯೋಗಳಲ್ಲಿ ಹೇಳಿರ್ತೀನಿ, ಪಾರ್ಕಿಂಗ್ ಇಸ್ ಎ ವೆರಿ ಬಿಗ್ ಇಶ್ಯೂ. ನೀವು ಬೆಂಗಳೂರು, ಮೈಸೂರು ಯಾವುದೇ ಊರು ತೊಗೊಳ್ಳಿ, 30-40, 30-50 ಮನೆಗಳಲ್ಲಿ ಅಥವಾ 20-30 ಮನೆಗಳಲ್ಲಿ ಪಾರ್ಕಿಂಗ್ ಇಸ್ ಎ ವೆರಿ ಬಿಗ್ ಇಶ್ಯೂ. ಸೊ ನೋಡಿ, ನನ್ನ ಮನೆ ಒಳಗೆ ಹೋಗಿ ಮುಂಚೆ ಪಾರ್ಕಿಂಗ್ ಪ್ರಾಬ್ಲಮ್ನ ಅಡ್ರೆಸ್ ಮಾಡಿ, ಅಂದರೆ ಅದನ್ನು ತೋರಿಸ್ಬಿಟ್ಟು ಒಳಗೆ ಹೋಗುವಂತಹ ಒಂದು ವಿಚಾರ ನಾನು ಇಟ್ಕೋತೀನಿ. ಏನು ಇಲ್ಲಿ ಈ ಮರ ಇದೆ, ಈ ಮರಕ್ಕೆ ಹಿಂಭಾಗದಲ್ಲಿ ನೀವು 2-3 ಟೂ ವೀಲರ್ಗಳನ್ನ ನಿಲ್ಲಿಸ್ಬೋದು. ಮುಂದುಗಡೆ ಒಂದು ಮಿಡ್ ಸೈಜ್ ಕಾರ್ನ, ಅಂದರೆ ನೀವು ರೆಡ್ಸ್ ಇರ್ಬೋದು, ಸ್ವಿಫ್ಟ್ ಇರ್ಬೋದು, ಹ್ಯಾಶ್ ಬ್ಯಾಕ್, ಅಂದರೆ ಒಂದು ಮಿಡ್ ಸೈಜ್ ಕಾರನ್ನು ನೀವು ಆರಾಮಾಗಿ ಒಳಗೆ ಆಚೆನೇ ನಿಲ್ಲಿಸ್ಕೋಬೋದು ವಿತೌಟ್ ಡಿಸ್ಟರ್ಬಿಂಗ್ ದಿ ಆನ್ ಗೋಯಿಂಗ್ ಟ್ರಾಫಿಕ್. ಇದು ನಾನು ಏನು ಹೇಳಿದೆ ಅಂದರೆ, ಮನೆ ಮುಂದೆ ಸರಿಸುಮಾರು 40-50 ಅಡಿ ರಸ್ತೆ ಇದೆ. ಸೊ ನೀವು ಇಲ್ಲಿ ಕಾರ್ ನಿಲ್ಲಿಸಿದ್ರು ಸಹ ಯಾವುದೇ ಥರ ಆನ್ ಗೋಯಿಂಗ್ ಟ್ರಾಫಿಕ್ಗೆ ಡಿಸ್ಟರ್ಬ್ ಆಗದೇ ಇರುವ ಹಾಗೆ ನೀವು ಇಲ್ಲಿ ಒಂದು ವೆಹಿಕಲ್ನ ಒಳಗೇ ನಿಲ್ಲಿಸ್ಬೋದು. ಇನ್ನೊಂದು ವಿಚಾರ,
ಈ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನಾನು ಈಗಾಗಲೇ ಹೇಳಿದ್ದೀನಿ, ಮನೆ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ. ನಾನು ಈ ಬಿಲ್ಡರ್ನ ಪ್ರಶಂಸಿಸಲೇಬೇಕು, ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಅಂತ. ಯಾಕೆ ಅಂತಂದರೆ ವರ್ಕ್ಮೆನ್ಶಿಪ್ ಆ್ಯಂಡ್ ಪ್ಲ್ಯಾನಿಂಗ್ ಬಹಳ ಮುಖ್ಯ. 30-40 ಮನೆಗಳಲ್ಲಿ ಬಹಳಷ್ಟು ಬಾರಿ ಒಂದು ಅಡುತೊಡುಕುಗಳಾದರೆ ಗೊತ್ತಾಗಲ್ಲ. ಯಾಕೆಂದರೆ ಸರಿಸುಮಾರು 18 ಚದರ ಇರುತ್ತೆ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರ್ 18 ಚದರ, ಸರಿಸುಮಾರು 40 ಚದರ ಮನೆಯಲ್ಲಿ ಅಕಸ್ಮಾತಾಗಿ ಆ ಕಡೆ ಈ ಕಡೆ ಆದರೆ ನಿಮಗೆ ಗೊತ್ತಾಗಲ್ಲ, ನಡೆದು ಹೋಗುತ್ತೆ. ಬಟ್ 30-40-30-50 ಮನೆಗಳಲ್ಲಿ ನಿಮಗೆ ಇಕ್ಕಟ್ಟು ಅಥವಾ ಎಲ್ಲ ತೊಂದರೆ ಇದೆ ಅಂತ ಅನಿಸುತ್ತೆ. ಅದು ಯಾವುದೂ ಇಲ್ಲದೆ ಇರುವಂತಹ ರೀಸೆಂಟ್ ಡೇಸಲ್ಲಿ ನೋಡಿರುವಂತಹ ಬ್ಯೂಟಿಫುಲ್ ಮನೆ, ಅದ್ಧೂರಿ ಮನೆ. ನೀವು ಕೊಳ್ಳಲು ಬಯಸದಿದ್ದವರು ತಗೋತೀರಿ, ಆ ಥರ ಇರುವಂತಹ ಮನೆ. ಬನ್ನಿ ಮನೆ ಒಳಗೆ ಹೋಗೋಣ, ನೋಡೋಣ ಮನೆ ಹೇಗಿದೆ, ಯಾವ ಥರ ಮಾಡಿದ್ರೆ. ನಾನು ಯಾಕೆ ಇಷ್ಟೊಂದು ಮನೆ ಒಳಗೆ ತೋರ್ಸೋಕ್ಕೆ ಮುಂಚೆ ಇಷ್ಟೊಂದು ವಿಚಾರ ಈ ಮನೆ ಬಗ್ಗೆ ಹೇಳಿದ್ದೀನಿ ಅಂತ. ಬನ್ನಿ 1 by 1 ಮನೆ ಒಳಗೆ ಹೇಗಿದೆ ಏನಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಆಚೆ ನಿಮಗೆ ಒಂದು ಪಾರ್ಕಿಂಗ್ ತೋರಿಸಿದ್ದೀನಿ. ಇಲ್ಲೂ ಸಹ ಅಷ್ಟೇ, ಕ್ಲೋಸ್ಡ್ ಕಾರ್ ಪಾರ್ಕಿಂಗ್. ಒಂದು ಮಿಡ್ ಸೈಜ್ ಅಥವಾ ಸ್ಮಾಲ್ ಸೈಜ್ ಕಾರ್ನ ಖಂಡಿತವಾಗ್ಲೂ ನೀವು ಇಲ್ಲೇ ಒಳಗೆ ಪಾರ್ಕ್ ಮಾಡ್ಬೋದು. ಇದೇನು 2 ನೋಡ್ತಾ ಇದ್ದೀರಾ, ಒಂದು ಸಂಪು, ಒಂದು ಬೋರ್ವೆಲ್ಲು. ಇದಕ್ಕೆ ಆದಂಥ ವಾಟರ್ ಸೋರ್ಸ್ ಇದೆ ಅಂತ ಹೇಳಿದೆ. ಸೊ ದಿಸ್ ಇಸ್ ಒಂದು ಸಂಪ್ ಇದೆ, ಒಂದು ಬೋರ್ವೆಲ್ ಇದೆ. ಸರಿಸುಮಾರು 8,000-10,000 ಲೀಟರ್ ಸಂಪ್ ಇದೆ, ಮತ್ತು ಬೋರ್ವೆಲ್ ಇದೆ. ಬೋರ್ವೆಲ್ಗೆ ಬೇಕಾಗಿರುವಂತಹ ಏನು ವಾಟರ್ ಫಿಕ್ಸ್ಚರ್ಸ್ ಅಥವಾ ಕಂಟ್ರೋಲರ್ಸ್ ಅಂತ ಏನು ಹೇಳ್ತೀವಿ ನೋಡಿ. ಇಲ್ಲೂ ಅಷ್ಟೇ ನೀವು ಈಸಿಲಿ ಒಂದು 2 ವೀಲರ್ನ ಇಲ್ಲೂ ಪಾರ್ಕ್ ಮಾಡ್ಬೋದು. ಆಚೆನೂ ತೋರಿಸ್ತೀನಿ, ಇಲ್ಲೂ ತೋರಿಸ್ತೀನಿ. ಇದು ವಾಟರ್ ಕಂಟ್ರೋಲರ್. ಇಲ್ಲೇನು ನಾವು ತೋರಿಸ್ತಾ ಇದ್ದೀನಿ, ವಿ ಗಾರ್ಡ್ ವಾಟರ್ ಕಂಟ್ರೋಲರ್ ಇಲ್ಲಿ ಇಟ್ಟಿದ್ದಾರೆ. ಯಾವುದ್ರದ್ದು? ಮೋಟ್ರದ್ದು ಇದು ನೋಡಿ. ಇಲ್ಲಿ ಒಂದು ನಲ್ಲಿ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ನೀವಿಲ್ಲಿ ಜಾಗನ, ಈ ಪಾತ್ವೇನ ಕ್ಲೀನ್ ಮಾಡಲಿಕ್ಕೆ, ನಿಮ್ಮ 2 ವೀಲರ್ ಮತ್ತು ಕಾರ್ನ ವಾಶ್ ಮಾಡಲಿಕ್ಕೆ ನೀವು ಆಚೆ ನಿಂತ್ಕೊಂಡ್ರೆ ಪೈಪ್ ಹಾಕ್ಕೊಂಡು ಆಚೆನೂ ಮನೆ ಬಾಗಿಲನ್ನ ಕ್ಲೀನ್ ಮಾಡಲಿಕ್ಕೆ. ಸೊ ಇಲ್ಲಿಂದ ಇಲ್ಲಿ ತನಕ ಆ್ಯಂಟಿಸ್ಕಿಡ್ ಟೈಲ್ಸ್ಗಳು ಹಾಕಿದ್ದಾರೆ. ಇನ್ನೊಂದ್ಸರಿ ಮೇಲೂ ತೋರಿಸ್ಬಿಡಿಯಪ್ಪ. ಕ್ಲೋಸ್ಡ್ ಕಾರ್ ಪಾರ್ಕಿಂಗು, ಲೈಟಿಂಗ್ಗಳು ಹೇಗಿದೆ ಅಂತ ಎಲ್ಲ ಫುಲ್ಲು ಟೈಲ್ಸ್ ಹಾಕಿದ್ದಾರೆ, ಹೈ ಕ್ವಾಲಿಟಿ ಟೈಲ್ಸ್ಗಳು ಹಾಕಿದ್ದಾರೆ. ನೀವು ಮನೆಯ ಬಾಗಿಲು ನೋಡಬೇಕು, ಬಹಳ ದೊಡ್ಡದಾಗಿರುವಂತಹ ಈ ಮನೆ ಬಾಗಿಲು. ಮನೆ ಹೊಸಲಿನ ದಾಟಿ ಬನ್ನಿ ಅಂತಾರೆ, ಖಂಡಿತವಾಗ್ಲೂ ಅದನ್ನು ದಾಟ್ಕೊಂಡು ಹೋಗಬೇಕು, ಅಷ್ಟು ದೊಡ್ಡದಾಗಿದೆ. ಇಲ್ಲಿಂದ ಏನು ನಾನು ಇವಾಗ ಆ್ಯಂಟಿಸ್ಕಿಡ್ ಟೈಲ್ಸ್ ಇಲ್ಲಿಂದ ತೋರಿಸ್ತೀನಿ. ಇಲ್ಲಿಂದ ಗ್ರನೈಟ್ ಸ್ಟಾರ್ಟ್ ಆಗುತ್ತೆ ಮನೆಯದು ಫ್ಲೋರಿಂಗು. ಈ ನಾವು ಏನಂತೀವಿ ಟ್ರೆಡಿಷ್ನಲ್ ಗುಬ್ಬಿಗಳು ಹಾಕಿ 3 ಇದನ್ನು ಹಾಕಿ ಮಾಡಿರುವಂಥ ಫುಲ್ ಸೈಜ್ ಟೀಕ್ ಡೋರು, ಟೀಕ್ ಫ್ರೇಮು, ಟೀಕ್ದು ಶಟರ್ಗಳು, ವಿಂಡೋಸು ಎಲ್ಲವೂ ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ ಯೂಸ್ ಮಾಡಿದರೆ. ಎಲ್ಲೇ ಸಹ ಮಿಕ್ಸಿಂಗ್ ಮಾಡಿಲ್ಲ. ನಾನು ಎಲ್ಲ ಮನೆ ಬಹಳಷ್ಟು ಪರಿಶೀಲನೆ ಮಾಡಿ ನೋಡಿರುವಂಥದ್ದು. ಬನ್ನಿ, ನಾನಿವಾಗ ಹಾಲ್ ಅಥವಾ ಲಿವಿಂಗ್ ಸ್ಪೇಸ್ ಆಫ್ ದಿ ಪ್ರಾಪರ್ಟಿ ಒಳಗೆ ಬಂದ ತಕ್ಷಣ ನೀವು ನೋಡ್ಬೋದು, ನಿಮ್ಮನ್ನ ಕೈ ಚಾಚಿ ಕರೆಯುವ ಇಷ್ಟು ದೊಡ್ಡದು ಬೃಹದಾಕಾರವಾಗಿರುವಂತಹ ಟಿ ವಿ ಕ್ಯಾಬಿನೆಟು, ಓಪನ್ ಶೋಕೇಸ್ಗಳು, ಕ್ಲೋಸ್ಡ್ ಕಂಪಾರ್ಟ್ಮೆಂಟು, DTH ಕೇಬಲ್ ಈಗಾಗಲೇ ಅವರು ಅಳವಡಿಸಿದರೆ. 2 ಕಿಟಕಿ ನೀವು ನೋಡ್ಬೋದು. ನಾನು ಅರೌಂಡ್ 5.5 ಫೀಟ್ ಇದ್ದೀನಿ. 2 ಕಿಟಕಿಗಳು, ಫುಲ್ ಸೈಜ್ ಕಿಟಕಿಗಳು. ಇದಕ್ಕೆ ಆಗಿಂತ ಒಂದು ಒಳ್ಳೆ ಟೆಕ್ಸ್ಚರ್ದು ಪೇಂಟಿಂಗ್ ಮಾಡಿದ್ದಾರೆ. ಬಹಳ ಕಲರ್ ಕಾಂಬಿನೇಷನ್ ವಿಚಾರಕ್ಕೆ ಬಂದಬೇಕು ಅಂದರೆ ದಿಸ್ ಈಸ್ ಈ ಕಾಂಟ್ರಾಸ್ಟ್ ಆಫ್ ದ ವಾಲ್ ಏನಿದೆ, ದಿಸ್ ಈಸ್ ಕಾಂಪ್ಲಿಮೆಂಟಿಂಗ್ ದಿ ಫ್ಯಾನ್ದು ರೆಕ್ಕೆಗಳು. ಪ್ಲಸ್ ನೋಡಿ ಇಲ್ಲಿ ಈ ಕಲರು 1, 2 and 3 ನೀವು ಫಾಲ್ ಸೀಲಿಂಗ್ ನೋಡ್ಬೋದು. ಹಾಲ್ ಎಷ್ಟು ಸೈಜ್ ಇದೆ, ಫುಲ್ ಸೈಜ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳಾಗಿದೆ. ಆಮೇಲೆ ಪ್ರೊಫೈಲ್ ಲೈಟಿಂಗ್ಗಳು ಹಾಕಿದ್ದಾರೆ, ಸ್ಪಾಟ್ ಲೈಟ್ಗಳು ಹಾಕಿದ್ದಾರೆ, ಫ್ಯಾನ್ ಇದೆ. ಡಿಸೈನರ್ ಫಾಲ್ ಸೀಲಿಂಗ್ ಅಂತಲೇ ಹೇಳಬೇಕು. ಒಂದು ಸೈಡು ವಾಲ್ ಫುಲ್ಲು ಡಿಸೈನರ್ ಪೇಂಟ್ ಹುಡ್ ಮಾಡಿದ್ದಾರೆ, ಇನ್ನೊಂದು ಸೈಡು ವೈಟ್ ಪೇಂಟ್ ಕೊಟ್ಟಿದ್ದಾರೆ. ವೆರಿ ಗುಡ್ ಕಾಂಟ್ರಾಸ್ಟ್. ಸೊ ನೀವು ಇಲ್ಲಿ ಈಸಿಲಿ ಒಂದು 8 ಸೀಟರ್ ಸೋಫಾ ವಿತ್ ಟೀಪಾಯ್ ಹಾಕ್ಕೊಂಡು ಒಳಗೆ ಮಧ್ಯದಲ್ಲಿ ಮೂವ್ಮೆಂಟ್ ಮಾಡಲಿಕ್ಕೆ ಯಾವುದೇ ಥರ ತೊಂದರೆ ಇಲ್ಲ. ಬನ್ನಿ, ಐ ವಿಲ್ ಗೋ ಟುವರ್ಡ್ಸ್ ದಿ ಕಿಚನ್ ಆ್ಯಂಡ್ ದಿ ಡೈನಿಂಗ್ ಏರಿಯಾ. ನೋಡಿ, ಕಿಚನ್ ಏರಿಯಾ ತೋರಿಸ್ತಾ ಇದ್ದಾರೆ ನಿಮಗೆ. ಎಲ್ ಶೇಪಲ್ಲಿ ಗ್ರನೈಟ್ ಟಾಪ್ ಹಾಕಿದ್ದಾರೆ. ಸೊ ಫುಲ್ ಸೈಜ್ ಕಿಚನ್ ಇದೆ. ಇಲ್ಲಿ ಗ್ಯಾಸ್ಗೆ ಗ್ಯಾಸ್ ಇನ್ಲೆಟ್ ಪ್ರಾವಿಷನ್ ಮಾಡಿದರೆ. ಸಿಲಿಂಡರ್ನ ಒಳಗೆ ಥರ ಪ್ರಮೇಯ ಇಲ್ಲ, ಆಚೆನೇ ಇಟ್ಕೋಬೋದು ನೀವು. ಚಿಮ್ನಿ ಈಗಾಗಲೇ ಅಳವಡಿಸಿದರೆ. ವಾಸ್ತು ಅನುಗುಣವಾಗಿರುವಂಥದ್ದು, ಅಂದರೆ ವಾಸ್ತು ಪ್ರಕಾರವಾಗಿ ಕಟ್ಟಿದರೆ. ಈಸ್ಟ್ ಫೇಸಿಂಗ್ ಸೈಟ್ ಇದು, ಈಸ್ಟಿಂದ ಎಂಟ್ರಾದೆ, ಈಸ್ಟ್ ಫೇಸಿಂಗ್ ಇದು ಸಹ ಅಷ್ಟೇ. ದಿಸ್ ಈಸ್ ದಿ ಅಗ್ನಿ ಮೂಲೆ, ದಿಸ್ ವೇರ್ ವಿ ಹ್ಯಾವ್ ಟು ಕುಕ್ ಅನ್ನೋದು ನಮ್ಮ ವಾಸ್ತು ಅನುಗುಣವಾಗಿರುವಂಥದ್ದು. ಮೇಲ್ಗಡೆ ನೀವೇನು ನೋಡ್ತಾ ಇದ್ದೀರಾ, ಕ್ಲೋಸ್ಡ್ ಕಂಪಾರ್ಟ್ಮೆಂಟು, ವೆಂಟಿಲೇಷನ್ಗೆ ಪಕ್ಕದಲ್ಲೇ ಇಲ್ಲೇ ಚಿಮ್ನಿ ಇದೆ. ಗ್ಯಾಸ್ ಪಾಯಿಂಟ್ ಇಲ್ಲೇ ಇರೋದ್ರಿಂದ, ಬರ್ನರ್ ಇಲ್ಲೇ ಇರೋದ್ರಿಂದ, ಸ್ಟವ್ ಇಲ್ಲೇ ಇರೋದ್ರಿಂದ ಇಲ್ಲೇ ಒಂದು ಇದನ್ನು ಕೊಟ್ಟಿದ್ದಾರೆ. ಭಾಳ ಚೆನ್ನಾಗಿದೆ. ಸ್ಟೋರೇಜ್ ಸ್ಪೇಸ್ ಇಲ್ಲೂ ನೋಡ್ಬೋದು ನೀವು, ಫುಲ್ ಸೈಜ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ನಾನು ಯಾಕೆ ಬಿಲ್ಡರ್ನ ಇದನ್ನು ಭಾಳಷ್ಟು ಹೊಗಳ್ತಾ ಇದ್ದೀನಿ ಅಂದರೆ ಇದೇ ಕಾರಣದಿಂದ. 30-50 ಎಲ್ಲೂ ಸಹ ಜಾಗನ ವೇಸ್ಟ್ ಮಾಡಿದಿರೋಂಗೆ ಬಹಳ ಚಾಕುಚಕ್ಯತೆಯಿಂದ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಮನೆ. ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ಇಲ್ಲೂ ಸೈಜ್ ಕಿಟಕಿ ನೋಡಿ, ಇದನ್ನು ಕೊಡದೇನೂ ಇರ್ಬೋದಿತ್ತು, ಒಂದು ಕೊಡ್ಬೋದಿತ್ತು. ಬಟ್ ಬಿಲ್ಡರ್ ಗಾಳಿ ಮತ್ತು ಬೆಳಕಿಗೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಈ ಮನೆ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೀವು ಈಸಿಲಿ ಒಂದು 4 ಸೀಟರ್ ಡೈನಿಂಗ್ ಟೇಬಲ್ನ ಖಂಡಿತವಾಗ್ಲೂ ಅಕಾಮಿಡೇಟ್ ಮಾಡೋದು. 6 ಸೀಟರ್ ಹಾಕಿದ್ರೆ ಸ್ವಲ್ಪ ಇಲ್ಲಿ ತನಕ ಬರುತ್ತೆ, ಬಟ್ ಮ್ಯಾನೇಜಬಲ್, ತೊಂದರೆ ಇಲ್ಲ.
ಬನ್ನಿ, ಈಗ ಇದು 3 ಬೆಡ್ರೂಮ್ ಮನೆ ಅಂತ ಹೇಳಿದೆ. ಈಗ ಐ ಆಮ್ ಎಂಟ್ರಿಂಗ್ ದಿ ರೂಮ್ ನಂಬರ್ 1 ವಿತ್ ಅನ್ ಅಟ್ಯಾಚ್ ಬಾತ್ರೂಮ್. ನೋಡಿ, ಇದಕ್ಕೆ ಅಟ್ಯಾಚ್ ನಾನು ರೂಮ್ ಸೈಜ್ ತೋರಿಸ್ತೀನಿ. ಬಾತ್ರೂಮು ಏನು ಹೇಳ್ತಾರೆ ಅಂತಂದರೆ ಯೂಶ್ವಲಿ ತುಂಬ ಚಿಕ್ಕದಾಗ್ಬಿಡುತ್ತೆ, ಮೂಮೆಂಟ್ ಆಗೋಕ್ಕಾಗಲ್ಲ, ಕೂತ್ರೆ ಹೇಳೋಕ್ಕಾಗಲ್ಲ, ಎದ್ರೆ ಕೂರೋಕ್ಕಾಗಲ್ಲ. ಇಲ್ಲ, ಖಂಡಿತವಾಗ್ಲಾಗಿಲ್ಲ. ಕನ್ಸೀಲ್ಡ್ ಕಮೋಡ್ ಇದೆ, ವೆಂಟಿಲೇಟರ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ. ಇದೆಲ್ಲ ಜಾಗ್ವಾರ್ದು ಫಿಟ್ಟಿಂಗ್ಸು. ಎಸ್, ಆಲ್ ದೀಸ್ ಆರ್ ಜಾಗ್ವಾರ್ ಫಿಟ್ಟಿಂಗ್ಸು. ವಾಟರ್ ಹೀಟರ್ಗೆ ಪ್ರಾವಿಷನ್ ಮಾಡಿದ್ದಾರೆ, ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ವಾಟರ್ ಇದೆ. ಸೊ ಸೋಲಾರಿಂದ ಬರೋಂಥ ಮೇಲ್ಗಡೆ ಸೋಲಾರ್ ಹಾಕಿದ್ರೆ ಅದಕ್ಕಿಂತ ಬರೋಕ್ಕೆ ಮಾಡಿರುವಂತಹ ಕಂಟ್ರೋಲರ್ ಸಿಸ್ಟಮು, ಅಲ್ಲಿಂದ ಬಿಸಿನೀರು ಬರುತ್ತೆ. ಸೊ ಬನ್ನಿ, ಈಗ ಮೂವಿಂಗ್ ಇದನ್ನ ವಾರ್ಡ್ರೋಬ್ ತೋರಿಸ್ತಾರೆ. ನೋಡಿ, ಒಂದು ಕಡೆ ಸಜ್ಜಾ ಫುಲ್ ಕವರ್ ಮಾಡಿದರೆ ಕೆಳಗೆ ವಾರ್ಡ್ರೋಬ್ಗಳಿದೆ. ನೀವು ಈಸಿಲಿ ಒಂದು ಸ್ಮಾಲ್ ಸೈಜ್ ಕಾಟನ್ ಹಾಕೋಬೋದು. ಡ್ರೆಸ್ಸಿಂಗ್ ಟೇಬಲ್ ಇದೆ, ಇಲ್ಲೂ ಸಹ ಕಿಟಕಿಗಳು, ನೋ ಕಾಂಪ್ರಮೈಸ್, ಎಲ್ಲ ಟೀಕ್ದು ಫಸ್ಟ್ ಕ್ವಾಲಿಟಿ ಟೀಕ್ನ ಯೂಸ್ ಮಾಡಿದ್ದಾರೆ. ಈವನ್ ಇಂಟರ್ನಲ್ ಡೋರ್ಸು ಅಷ್ಟೇ. ನೋಡಿ, ಏನು ಈ ಡೋರ್ ಇದೆ, ಈ ಡೋರ್ ಕ್ವಾಲಿಟಿನೋ ಇದ್ರದ್ದು ಹ್ಯಾಂಡಲ್ ಕ್ವಾಲಿಟಿನೋ ಫ್ರಂಟ್ ಡೋರ್ದು ಕ್ವಾಲಿಟಿನೋ ಯಾವುದೂ ಇದು ಸ್ವಲ್ಪ ಇನ್ಫೀರಿಯರು, ಅದು ಸುಪೀರಿಯರ್ ಇಲ್ಲ. ಎಲ್ಲ ಫಸ್ಟ್ ಕ್ವಾಲಿಟಿನೇ ಯೂಸ್ ಮಾಡಿದರೆ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಬನ್ನಿ, ಏನು ದೊಡ್ಡ ಹಾಲ್ ಅಂತೀರಿ, ಲಿವಿಂಗ್ ಸ್ಪೇಸು ಆರಾಮಾಗಿ 8ರಿಂದ 10 ಸೀಟ್ರ್ ಹಾಕೋಬೋದು, ಅಷ್ಟು ದೊಡ್ಡದಾಗಿದೆ. ಮತ್ತು ಸ್ನೇಹಿತರೆ, ಈ ವಿಷಯ ಗಮನಿಸಬೇಕಾಗಿರುವಂಥದ್ದು, ನಾನು ಈ ವಿಡಿಯೋ ಮಾಡಬೇಕಾದ್ರೆ ನಾನು ಹಲವಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ನಾನು ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳಲ್ಲಿ ಎಫೆಕ್ಟ್ಸ್ ಆಗಲಿ ಫಿಲ್ಟರ್ಗಳನ್ನ ಯೂಸ್ ಮಾಡಿರುವಂತಹ ವಿಡಿಯೋ ಅಲ್ಲ. ಬಿಲ್ಡರ್ ಏನು ಈ ಮನೆಯಲ್ಲಿ ಲೈಟಿಂಗ್ನ ಕೊಟ್ಟಿದ್ದಾರೆ, ಏನು ಲೈಟಿಂಗ್ನ ಉಪಯೋಗಿಸಿದ್ದಾರೆ, ಅಷ್ಟೇ ಲೈಟಿಂಗ್ನ ಮಾಡಿ ನಾನು ವಿಡಿಯೋ ಮಾಡ್ತಾ ಇರುವಂಥದ್ದು. ಬನ್ನಿ, ಈಗ ನನ್ನ ಫೇವ್ರೆಟ್ ಪಾರ್ಟ್ ಆಫ್ ದಿ ಹೌಸ್. ಭಾಳಷ್ಟು ಜನ ಈ ಕಾರ್ವಿಂಗ್ಸ್ನ ಮಾಡಿಸ್ಬೇಕಾದ್ರೆ ಏನಾಗುತ್ತೆ ಅಂದರೆ, ಸ್ವಲ್ಪ ಎಲ್ಲೋ ಒಂದು ಕಡೆ ಮಖ ಸರಿಯಾಗಿ ಬರಲಿಲ್ಲ, ಅಥವಾ ಗಣಪತಿ ಸರಿಯಾಗಿ ಆ್ಯಂಗಲಲ್ಲಿಲ್ಲ ಅಂತಾರೆ. ನನ್ನ ಪ್ರಕಾರ ಭಾಳ ಚೆನ್ನಾಗಿ 100/100 ಮಾರ್ಕ್ಸ್ ಇದಕ್ಕೆ. ಎಷ್ಟು ಚೆನ್ನಾಗಿದೆ ಈ ಕಾರ್ವಿಂಗ್ಸ್ ನೋಡ್ಬೇಕು, ಹತ್ತಿರದಿಂದ ತೋರಿಸ್ತಾರೆ ನಿಮಗೆ. ಮಧ್ಯದಲ್ಲಿ ಗಣಪತಿ ಇದೆ, ಆ ಕಡೆ ಈ ಕಡೆ 2 ಆನೆಗಳು ಹಾರ ಇಟ್ಕೊಂಡಿದೆ. ಮತ್ತು ಇದು ನೋಡಬೇಕು, ಭಾಳ ಚೆನ್ನಾಗಿದೆ ಇದು. ಇಲ್ಲೂ ಅಷ್ಟೇ ಆನೆದು ಮಖಗನ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂತಂದರೆ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್, ಪಿಕ್ಚರ್ ಪರ್ಫೆಕ್ಟ್ ಅಂತಾರ ಆ ಥರ ಇದೆ. ಒಬ್ಬರು ಒಳಗೆ ಕೂತು ಪೂಜೆ ಮಾಡಬಹುದು. ಮುಂದಿನ ಸಹ ಅಷ್ಟೇ ಬ್ಯೂಟಿಫುಲ್ ಗಣಪತಿ ಇದೆ ನೋಡಿ, ಕಾರ್ವಿಂಗ್ ಇದೆ. ಸೊ ಎಂಟ್ರೆನ್ಸ್ ನೋಡಿದ್ರಿ, ಡೈನಿಂಗ್ ಏರಿಯಾ ನೋಡಿದ್ರಿ, ಹಾಲ್ ನೋಡಿದ್ರಿ, ಒಂದು ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ನೋಡಿದ್ರಿ, ಬ್ಯೂಟಿಫುಲ್ ಪೂಜಾ ರೂಮ್ ನೋಡಿದಿರಾ. ಓಕೆ, ಬನ್ನಿ, ಈಗ ರೂಮ್ ನಂಬರ್ 2, 2ನೇ ರೂಮು. ಇದಕ್ಕೂ ಸಹ ಅಟ್ಯಾಚ್ ಬಾತ್ರೂಮ್ ಇದೆ. ಈಗಾಗಲೇ ಹೇಳಿದಂತೆ ಸೇಮ್ ಅಲ್ಲಿ ಹೇಗಿದೆ ಅದೇ ಥರನೇ ಇದೆ, ಎಲ್ಲೋ ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ಲ. ವೆಂಟಿಲೇಟರ್ ಇದೆ, ವಾಟರ್ ಹೀಟರ್ಗೆ ಹಾಕಿದ್ದಾರೆ, ಕನ್ಸೀಲ್ಡ್ ಟ್ಯಾಂಕ್ ಇದೆ, ಅಂದರೆ ಕನ್ಸೀಲ್ಡ್ ಕಮೋಡ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಪ್ಲಸ್ ವಾರ್ಡ್ರೋಬ್, ಫುಲ್ ಸೈಜ್ ವಾರ್ಡ್ರೋಬ್. 2 ವಾರ್ಡ್ರೋಬ್ ಇದೆ, ಗಮನಿಸಬೇಕು. ಇಲ್ಲೂ ಒಂದು ವಾರ್ಡ್ರೋಬ್ ಇದೆ, ಇಲ್ಲೂ ಒಂದು ವಾರ್ಡ್ರೋಬ್ ಇದೆ. ಇದೊಂದು ವಿಚಾರ ಗಮನಿಸಬೇಕು. ಇದೇನು ಅಂತ ಕೇಳ್ಬೋದು. ನೋಡಿ, ಇಲ್ಲಿ ಆ ರೂಮ್ದು ವಾಶ್ರೂಮ್ ಇದೆ. ಇದು ದೇವ್ರ ಮನೆ, ವಾಸ್ತು ಅನುಗುಣವಾಗಿ ಇದು ಒಂದಕ್ಕೊಂದು ಟಚ್ ಆಗಬಾರ್ದು ಅಂತಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಗ್ಯಾಪ್ನ ಬಿಟ್ಟಿರುವಂಥದ್ದು. ಇದನ್ನು ಭಾಳಷ್ಟು ಜನ ಗಮನಿಸಿ ಇದಿದೆ ಈ ಮನೆಯಲ್ಲಿ ವಾಸ್ತು ಅನುಗುಣವಾಗಿ ನೋಡ್ತಾ ಇರೋರಿಗೆ ಇದು ಪ್ಲಸ್ ಪಾಯಿಂಟ್ ಒಂದು. ಬನ್ನಿ, ಈಗ ರೂಮ್ ನಂಬರ್ 3, 3ನೇ ರೂಮು. ಅದೆರಡಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚಿಕ್ಕದಿದೆ, ಖಂಡಿತವಾಗ್ಲೂ ಇರುತ್ತೆ. ಯಾಕೆಂದರೆ 3 ಬೆಡ್ರೂಮ್ 30-50 ಮನೆ ಆಗಿರೋದ್ರಿಂದ ಇರುತ್ತೆ. ಫುಲ್ ಸೈಜ್ ವಾರ್ಡ್ರೋಪ್ ನೋಡಿ, ಇಲ್ಲೂ ಸಹ ಅಷ್ಟೇ. ಅಲ್ಲಿ 2 ವಾರ್ಡ್ರೋಪು, ಅಲ್ಲಿ 1 ವಾರ್ಡ್ರೋಪು, ಇಲ್ಲಿ ದೊಡ್ಡ ಸೈಜ್ ವಾರ್ಡ್ರೋಪು. ಇಲ್ಲೂ ಸಹ ಕಿಟಕಿಗಳಾಗಲಿ ಡೋರ್ಗಳಾಗಲಿ ಯಾವುದೂ ಸಹ ಲೋ ಕ್ವಾಲಿಟಿ ಇಲ್ಲ, ಎಲ್ಲ ಫಸ್ಟ್ ಕ್ವಾಲಿಟಿ ಇದೆ. ಒಂದು ಇದನ್ನು ಕ್ಲೋಸ್ ಮಾಡ್ಬೋದು, ಬೇಕಾದಾಗ ಓಪನ್ ಮಾಡ್ಬೋದು, ಆ ಥರ ಇರುವಂತಹ ಮಕ್ಕಳಿಗೆ ಯೂಸ್ ಆಗ್ಬೋದು, ವರ್ಕ್ ಫ್ರಮ್ ಹೋಮ್ ಯೂಸ್ ಆಗೋರಿಗೆ ಒಂದು ಟೇಬಲ್ ಮಾಡಿದ್ದಾರೆ. ಆಗಲೇ ಹೇಳಿದಂತೆ ಗ್ರನೈಟ್ ಫ್ಲೋರಿಂಗ್ ಇದೆ. 3 ಬೆಡ್ರೂಮ್ ಮನೆ ತೋರಿಸ್ದೆ. ಎಷ್ಟು ವಿಶಾಲವಾಗಿದೆ ಅಂತಂದರೆ, ಇದು ನೋಡಿ, ಇಲ್ಲೊಂದು ಹ್ಯಾಂಡ್ ವಾಶ್ ಇದೆ. ಹ್ಯಾಂಡ್ ವಾಶ್ ಪಕ್ಕದಲ್ಲೇ ವಾಟರ್ ಇನ್ಲೆಟ್ಟು ಮತ್ತು ವಾಟರ್ ಔಟ್ಲೆಟ್ಟು. ಯಾವುದಕ್ಕೆ? ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ. ಯಾಕೆ ಅಂತ ತೋರಿಸ್ತೀನಿ. ಅದಾದ ನಂತರ ಕಾಮನ್ ವಾಶ್ರೂಮ್ ನೋಡ್ಬಿಡಿ. ನಾನೇ ಒಳಗೋಗಿ ತೋರಿಸ್ಬಿಡ್ತೀನಿ. ನೋಡಿ, ಯಾವುದೇ ಥರ ಅಡಚಣೆ ಇಲ್ಲ. ನಾನು ಇಲ್ಲಿ ಮೂವ್ ಆಗ್ತಾಯಿದ್ದೀನಿ, ಎಲ್ಲ ಕಡೆ ಮೂವ್ ಆಗ್ತಾಯಿದ್ದೀನಿ. ಇವಾಗ ನಾನೊಂದು ವಿಚಾರ ಹೇಳ್ತೀನಿ ನೋಡಿ. ಇಲ್ಲಿಗೆ ಲೈಟ್ ಇಲ್ಲ, ಬೆಳಕಿದೆ. ವಿಡಿಯೋದಲ್ಲಿ ಏನು ನೋಡ್ತಾ ಇದ್ರೆ ಇಷ್ಟು ಬೆಳಕು ಇದ್ದೇ ಇದೆ. ಸೊ ಈ ಮನೆಗೆ ನೀವು ಗಾಳಿ ಬೆಳಕಿಗೆ ತೊಂದರೆ ಅಂತ ಅನ್ಕೋಬೇಡಿ, ಖಂಡಿತವಾಗ್ಲೂ ಇಲ್ಲಿ ಬೆಳಕಿದೆ. ಇಲ್ಲೂ ಅಷ್ಟೇ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ, ವಾಟರ್ ಹೀಟರ್ ಇದೆ, ಸೋಲಾರ್ ಪಾಯಿಂಟ್ ತಂದಿದ್ದಾರೆ, ವಾಟರ್ ಮಿಕ್ಸ್ಚರ್ಸ್ ಇದೆ, ಕನ್ಸೀಲ್ಡ್ ಟ್ಯಾಂಕ್ ತೋರಿಸ್ಬೇಕಪ್ಪ, ಕನ್ಸೀಲ್ಡ್ ಟ್ಯಾಂಕ್ ಇದೆ. ಬನ್ನಿ, ಈಗ ಯಾಕೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಮನೆಯ ಹಿತ್ತಲು, ಇಲ್ಲಿ ಕ್ಲೋಸ್ಡ್ ಐರನ್ ರೇಲಿಂಗ್ಸ್ ಹಾಕಿ ಕ್ಲೋಸ್ ಮಾಡಿದ್ದಾರೆ.
ಯಾವುದೇ ಥರ ಎಂಟ್ರಿ ಇರಲ್ಲ. ನೀವು ಇಲ್ಲೂ ಸಹ ವಾಷಿಂಗ್ ಮಿಷಿನ್ ಹತ್ರ ಇಟ್ಕೊಳ್ಳಿ. ಅಲ್ಲಿ ವಾಷಿಂಗ್ ಮಿಷಿನಲ್ಲಿ ಯೂಸ್ ಮಾಡಿಬಿಟ್ಟು ನೀವು ಇಲ್ಲಿ ಬಟ್ಟೆನ ಒಣಗಾಕೊಬೋದು. ಸೊ ಗಾಳಿಗೆ ಮತ್ತು ಬಿಸಿಲಿಗೆ ಅವಕಾಶ ಇದೆ, ಬಟ್ಟೆ ಒಣಗುತ್ತೆ, ಮಳೆ ಬರಲ್ಲ. ಇದು ಒನ್ ಆಫ್ ದಿ ಪಾಯಿಂಟು. ನೋಡಿ ಇಲ್ಲೂ ಕೊಟ್ಟಿದ್ದಾರೆ. ನೀವು ಅಕಸ್ಮಾತಲ್ಲಿ ವಾಷಿಂಗ್ ಮಿಷಿನ್ ಆಚೆ ಇಟ್ಕೋಬೇಕಾ, ಇದು ಇಟ್ಕೊಳ್ಳಿ ಆಯಿತಾ. ಔಟ್ಲೆಟ್ ಪಾಯಿಂಟ್ ಇಲ್ಲದೆ ಇನ್ಲೆಟ್ ಪಾಯಿಂಟ್ ಇದೆ. ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿ, ಡ್ರೈಯರ್ ಇಟ್ಕೊತಾರೆ ಅಥವಾ ಬಟ್ಟೆ ಏನಂತಾರೆ ಇದನ್ನು, ನಮ್ಮ ಪಾತ್ರೆಗಳನ್ನು ತೊಳೆಯುವಂತಹ ಮಿಷಿನು, ಡಿಶ್ ವಾಷರ್ ಇಟ್ಕೋತೀರಾ, ಖಂಡಿತವಾಗ್ಲೂ ಇಲ್ಲಿ ಇಟ್ಕೋಬಹುದು. ಬನ್ನಿ, ನಾವು ಐ ವಿಲ್ ಶೋ ಯು ದಿ ಹಾಲ್ಗೆ ಹೋಗೋಣ, ನೋಡೋಣ ಇನ್ನೊಂದು ಸರಿ ಮನೆಯ ಫುಲ್ ವಿಚಾರಣೆ, ಇನ್ನೊಂದು ಸರಿ ಹೇಗಿದೆ, ಏನಿದೆ, ಯಾವ ಥರ ಈ ಮನೆನ ಕಟ್ಟಿದ್ದಾರೆ, ಏನೇನಿದೆ ಅಂತ. ಮೈಸೂರು, ಬನ್ನಿ, ಇದು ಇರೋದು ಮೈಸೂರು ಶ್ರೀನಗರದಿಂದ ಎಡಭಾಗದಲ್ಲೇ ಇರುವಂತಹ ಒಂದು ಖಾಸಗಿ ಬಡಾವಣೆಯಲ್ಲಿ ಕಟ್ಟಿರುವಂತಹ ಮನೆ ಇದು. ಸೊ 1500 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಸರಿಸುಮಾರು ಒಂದು 12ರಿಂದ 14 ಚದರ ಟೋಟಲ್ ಇರುವಂತಹ ಬ್ಯೂಟಿಫುಲ್ ಮನೆ. ಬಹಳ ಚೆನ್ನಾಗಿದೆ. ಎಕ್ಸಿಕ್ಯೂಷನ್ ಆಗಿರ್ಬೋದು, ವರ್ಕ್ಮೆನ್ಶಿಪ್ ಆಗಿರ್ಬೋದು, ಪ್ಲ್ಯಾನಿಂಗು, ಡಿಸೈನಿಂಗು ಎಲ್ಲವೂ ಇರುವಂಥ. ನೋಡಿ ಇವಾಗ ಮನೆ ಇನ್ನೊಂದು ಸರಿ ಫ್ರಂಟ್ ಎಲಿವೇಶನ್ ತೋರಿಸ್ತಾರೆ. ಬನ್ನಿ, ಈ ಕಡೆಯಿಂದ ತೋರಿಸ್ತಾರೆ ನೋಡಿ, ಫುಲ್ ಎಲಿವೇಶನ್ ಆಫ್ ದಿ ಪ್ರಾಪರ್ಟಿ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೇ ಈ ಮನೆಯನ್ನು ನೋಡಿದಾಗ ಎಲ್ಲ ಯಾವುದೇ ಥರ ಕುಂದು ಕೊರತೆಗಳು ಕಾಣ್ತಿಲ್ಲ. ಈ ಮನೆ ಸೇಲ್ಗಿದೆ. ಇದ್ರ ಬಗ್ಗೆ ತಮ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ವಾಟ್ಸಪ್ ಸಹ ಇದೇ ನಂಬರಲ್ಲಿದ್ದೀವಿ. ಸಿಗೋಣ ಇದೇ ಥರ ಇನ್ನೊಂದು ಪ್ರಾಪರ್ಟಿ, ಇನ್ನೊಂದು ವೀಡಿಯೋ ತೊಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿ ತನಕ ಬಾಯ್.